ಸೊ ಯೋಸ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಾವು ಮಸಾಲ ಇಡ್ಲಿ ರೆಸಿಪಿನ ಮಾಡಲಿಕ್ಕೆ ಹೊರಟಿದ್ದೀವಿ. ರೆಸಿಪಿನ ಹೇಳೋದು ಏನು ಇಲ್ಲ, ಸಿಂಪಲ್ಲಾಗಿ ಮನೇಲಿ ಇರುವ ಇಡ್ಲಿಯನ್ನು ಸ್ಪೆಷಲ್ ಡಿಫ್ರೆಂಟ್ ರೀತಿಯಲ್ಲಿ ಮಾಡುವಂಥ ಒಂದು ರೆಸಿಪಿ. ಸಣ್ಣದಾಗಿ 2 ಮಿನಿಟ್ಸಲ್ಲಿ ಮಾಡಬಹುದು. ಓಕೆ, ಮನೇಲಿ ಪ್ರತಿಯೊಬ್ಬರಿಗೂ ಈಗ ಎಕ್ಸಾಂಪಲ್ ಬೆಳಿಗ್ಗೆ ಮಾಡಿರುವಂಥ ಇಡ್ಲಿ ಉಳಿದು ಸಂಜೆಗೆ ಅದನ್ನು ಸ್ನ್ಯಾಕ್ಸ್ ಆಗಿ ಕೂಡ ಈ ರೀತಿ ಮಾಡಿ ಕೊಡ್ಬೋದು. ಸೊ ಸಿಂಪಲಾಗಿ ನಮಗೆ ಮಾಡಬಹುದು ನಮ್ಮಂಥ ಯೂಸ್ಗಳಿಗೆ. ಸೊ ಅಮ್ಮರೊಟ್ಟಿಗೆ ಹೇಳಬೇಕು ಅಂತ ಇಲ್ಲ, ನಾವೇ ಡೈರೆಕ್ಟಾಗಿ ಹೋಗಿ ಮಾಡ್ಬೋದು. ಸೊ ಸಿಂಪಲಾಗಿ ಮಾಡೋಣ. ಸೊ ಅದಕ್ಕೂ ಮುಂಚೆ ನೀವು ಇನ್ನು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೋ. ಸೊ ನೋಡ್ಬೋದು, ಇವಾಗ 3 ಇಡ್ಲಿ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನೋಡ್ಬೋದು ಇಡ್ಲಿ ಯಾವ ರೀತಿ ಇದೆ ಅಂತ. ಫುಲ್ ಸಾಫ್ಟ್ ಆಗಿರುವಂತಹ ಇಡ್ಲಿ. ಸೊ ಇದನ್ನು ಜಸ್ಟ್ ಇವಾಗ ಸದ್ಯಕ್ಕೆ 3 ಇಡ್ಲಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಇಡ್ಲಿ ತೊಗೊಂಡು ಅದನ್ನು ಕಚ್ಚ ಕಟ್ ಮಾಡೋಣ. ಓಕೆ, ಒಳ್ಳೆ ಶೇಪ್ ಕೊಡಿ. ಸೊ ಕಟಿಂಗ್ ಬೋರ್ಡ್ ಇದ್ದರೆ ಕಟಿಂಗ್ ಬೋರ್ಡಲ್ಲಿ ಮಾಡ್ಬೋದು. ಸೊ ಸಿಂಪಲ್ ಇಷ್ಟೇ. ಓಕೆ, ಸೊ ನೋಡ್ಬೋದು ಸಣ್ಣ ಪೀಸಾಗಿ ಮಾಡ್ಕೊಂಡಿದ್ದೀನಿ ಒಂದು ಸೈಡ್. ಹಾಗೆ ಎಲ್ಲ ಒಂದು ಇಡ್ಲಿಯನ್ನು ಕೂಡ ಹಾಗೆ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ಆದರೆ ದೊಡ್ಡದಾಗಿ ಕಟ್ ಮಾಡಿ, ಭಾರಿ ಚಿಕ್ಕದಾಗಿ ಮಾಡಬೇಕು ಅಂತ ಏನೂ ಇಲ್ಲ. ಓಕೆ, ನಾರ್ಮಲಾಗಿ ಮನೆಯಲ್ಲಿ ಏನೋ ಉಳಿದಿರೋ ಇಡ್ಲಿ, ಬೆಳಗಿನ ಇಡ್ಲಿ ಆ ಥರ ಎಲ್ಲ ಇದ್ದರೆ ನಿಜವಾಗ್ಲೂ ಈ ಥರ ಮಾಡಿ ತಿಂದರೆ ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅಥವಾ ಒಂದು ಖುಷಿ ಕೊಡ್ಬೋದು ಅಂತ ಹೇಳ್ಬೋದು. ಆಯಿತಾ, ಅಷ್ಟೇ, ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಭಾರಿ ದೊಡ್ಡದಾಗಿ ಹೊಸ ರೆಸಿಪಿ ಅಥವಾ ದೊಡ್ಡದಾಗಿರೋ ರೆಸಿಪಿನಲ್ಲ, ಸಿಂಪಲ್ ಆಗಿರುವಂಥ ರೆಸಿಪಿ. ಸೊ ಇಡ್ಲಿ ಎಲ್ಲ ಚೆನ್ನಾಗಿ ಕಟ್ಟಾಗಿದೆ. ಓಕೆ, ಸೊ ಇವಾಗ ಪೀಸಾಗಿ ಇಡ್ಲಿ ರೆಡಿ. ಆ್ಯಕ್ಚುಲಿ ಇದಕ್ಕಿಂತ ಜಾಸ್ತಿ ಇರುವಂಥ ಸೂಪರ್ ಡೂಪರ್ ಆಗಿ ರೆಸಿಪಿಯನ್ನು ಕೂಡ ಮಾಡಬಹುದು. ಇವಾಗ ನಮ್ಗೆ ಸಿಂಪಲಾಗಿ ತೋರಿಸ್ತಿದ್ದೀನಿ ಅಂತ ಅಷ್ಟೇ. ಸೊ ಇಡ್ಲಿ ರೆಡಿ. ಸೊ ಇನ್ನೂ ಬೇಕಾಗಿರುವಂಥದ್ದು ತುಪ್ಪ ಮತ್ತು ಇವಾಗ ಆಚಿ ಇಡ್ಲಿ ಪೌಡರ್ ಅಂತ ಸಿಗುತ್ತೆ. ಓಕೆ, ಯಾವುದೇ ನಿಮ್ಮ ಶಾಪಲ್ಲಿ ಕೇಳಿ, ನಿಮ್ಮ ಪ್ರತಿಯೊಂದು ಶಾಪಲ್ಲಿ ಸಿಗುತ್ತೆ. ಓಕೆ, ಸಿಂಪಲಾಗಿ ಈ ಒಂದು ಇಡ್ಲಿ ಪುಡಿ ಮಿಕ್ಸರ್ ಅಥವಾ ಏನೋ ಗನ್ ಪೌಡ್ರ್ ಅಂತ ಕೂಡ ಹೇಳ್ತಾರೆ, ಆ ಥರದ್ದು ಕೂಡ ರೆಡಿ ಮಾಡ್ಕೊಳ್ಬೋದು. ಅದರ ರೆಸಿಪಿ ವೀಡಿಯೋಸ್ಗಳೆಲ್ಲ ಯೂಟ್ಯೂಬಲ್ಲಿ ಬೇಕಾದಷ್ಟಿದೆ. ಸಿಂಪಲಾಗಿ ಮನೇಲಿ 2-3 ನಿಮಿಷದಲ್ಲಿ ಒಂದು ಒಳ್ಳೆಯ ರೆಸಿಪಿ ಮಾಡಲಿಕ್ಕೋಸ್ಕರ ಈ ಒಂದು ಆಚಿ ಇಡ್ಲಿ ಪೌಡ್ರೆಲ್ಲ ಯೂಸ್ ಮಾಡ್ತಿದ್ದೀನಿ. ಓಕೆ, ಅಷ್ಟೇ ಸಿಂಪಲಾಗಿ. ಸೊ ಚಲೋ. ಸೊ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ನಮ್ಮ ಶುದ್ಧವಾದ ತುಪ್ಪ, ಒಂದು 2 ಸ್ಪೂನ್ ತುಪ್ಪ. ಓಕೆ, ನಿಮ್ಮೊಟ್ಟಿಗೆ ನಾನ್ ಸ್ಟಿಕ್ ಇದ್ದರೆ ನಾನ್ ಸ್ಟಿಕ್ಕೇ ತೊಗೊಳ್ಳಿ, ಬೆಸ್ಟು. ಸೊ ಅದಾದಮೇಲೆ ಒಂದು ಕರಿ ಲೀವ್ಸು. ಓಕೆ, ಜಾಸ್ತಿ ಏನು ಕಾಯಲಿಕ್ಕೇನಿಲ್ಲ, ನಾನ್ ಸ್ಟಿಕ್ ಆದರೆ ಆರಾಮ್ಸೆ ಮಾಡ್ಬೋದು ನಿಮಗೆ. ಬಟ್ ಇವಾಗ ನಮ್ಮೊಟ್ಟಿಗೆ ಇರುವಂಥ ಇಡ್ಲಿ ಪುಡಿ. ಸೊ ಇದನ್ನು ಹಾಕೋಣ. ಇವಾಗ ಒಂದು ಚಟ್ನಿನ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಮೆಣಸು, ಚಟ್ನಿ ಬೇಳೆ, ಉಪ್ಪು ಆ್ಯಂಡ್ ತೆಂಗಿನಕಾಯಿ ಸಿಂಪಲಾಗಿ ಹಾಕೋಣ. ಸೊ ಪಕ್ಕ ಒಂದು ವೈಟ್ ಕಲರ್ ಚಟ್ನಿ, ಕೋಕೋನಟ್ ಚಟ್ನಿ ಮಾಡೋದ್ರೆ ಆ ಒಂದು ನಮ್ಮ ಇಡ್ಲಿ ಡಿಶ್ಶಿಗೆ ಸೂಪರಾಗಿರುತ್ತೆ. ಸೊ ಇದಿಷ್ಟು ಆ್ಯಂಡ್ ಎಲ್ಲವನ್ನು ಹಾಕೋಣ. 3 ಮೆಣಸು ತೊಗೊಂಡಿದ್ದೀನಿ, ಎಲ್ಲವನ್ನು ಗೋವಿಂದ. ಸ್ವಲ್ಪ ನೀರು, ಇನ್ನೊಮ್ಮೆ ಇದನ್ನು ಮಿಕ್ಸಿ ಹಾಕಿ. ಸೊ ಇವಾಗ ಚಟ್ನಿ ರೆಡಿಯಾಗಿದೆ. ಅದನ್ನು ಫಸ್ಟಿಗೆ ಸರ್ವ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಮಾಡಿರುವಂತಹ ಇಡ್ಲಿ ಮಸಾಲ ಸೊ ಇವಾಗ ನಾವು ಮಸಾಲ ಇಡ್ಲಿನ ಟ್ರೈ ಮಾಡುವ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಿರುವಂಥದ್ದೇ. ನಾನು ಯೂಟ್ಯೂಬಲ್ಲೆಲ್ಲ ಕೆಲವು ವೀಡಿಯೋಸ್ ನೋಡಿದ್ದೀನಿ, ಬೆಂಗಳೂರಲ್ಲೆಲ್ಲ ಈ ರೀತಿ ಮಸಾಲ ಇಡ್ಲಿ ಮಾಡ್ತಾರೆ ಅಂತ ಹೇಳಿ. ಸೊ ಇಡ್ಲಿ ಚಟ್ನಿ ಸಾಂಬಾರು ನನಗೆ ಬೇಡ ಅಂತಾಯಿತು, ಸೊ ಅದಕ್ಕೋಸ್ಕರ ಅಲ್ಲೇ ಇಟ್ಟೆ. ಸೊ ಮಸಾಲ ಇಡ್ಲಿ ಚಟ್ನಿ ಡಿಪ್ ಮಾಡಿ. ಓಕೆ,
ಚೆನ್ನಾಗಿದೆ, ಭಾರಿ ಹೆವಿ ಡಿಫ್ರೆಂಟ್ ಅಂತ ಹೇಳಲ್ಲ, ಬಟ್ ನಾರ್ಮಲ್ ಇಡ್ಲಿ ಹಾಗೇ ತಿನ್ನೋದಕ್ಕಿಂತ ಈ ಥರ ಮಸಾಲ ಇಡ್ಲಿ ಮಾಡಿ ತಿಂದರೆ ಇಲ್ಲ ಸೂಪರಾಗಿರುತ್ತೆ. ಆ್ಯಂಡ್ ಇದರಲ್ಲಿ ನಮಗೆ ತುಪ್ಪದ ಸ್ಮೆಲ್ ಅಂತೂ ಗೊತ್ತಿಲ್ಲ, ಅಂತೂ ಟೇಸ್ಟ್ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಿದೆ. ಅದರೊಟ್ಟಿಗೆ ಕೋಕೋನಟ್ ಚಟ್ನಿ ಖಡಕ್ಕಾಗಿ ಖಾರವಾಗಿ ಒಳ್ಳೆ ಸೆಟ್ ಆಗಿದೆ. ಓಕೆ, ಫೋರ್ಕಿನ ಅವಶ್ಯಕತೆಯೇ ಇಲ್ಲ, ಹೀಗೆ ಡೈರೆಕ್ಟಾಗಿ ತಿನ್ಬೋದು. ಲೆಟ್ ಮಿ ಶೋ ಎ ಪೀಸ್. ಚೆನ್ನಾಗಿದೆ. ಬೆಳಿಗ್ಗೆ ನಾರ್ಮಲಾಗಿ ಮನೆಯಲ್ಲಿ ಬೆಳಿಗ್ಗೆ ಉಳಿದಿರುವ ಇಡ್ಲಿ ಆಗಿರ್ಬೋದು, ಮಧ್ಯಾಹ್ನ ಮಾಡಿದರೆ ಮಧ್ಯಾಹ್ನ ಇಡ್ಲಿ ಮಾಡಲ್ಲ, ಬಟ್ ಸ್ಟಿಲ್ ಉಳಿದಿರೋ ಇಡ್ಲಿ ಇದ್ದರೆ ಸಂಜೆಗೆ ಸ್ನ್ಯಾಕ್ಸಿಗೆ ಅಂಥೇಳಿ ಈ ರೀತಿ ಒಂದು ಒಳ್ಳೆಯ ರೆಸಿಪಿ ಮಾಡ್ಬೋದು. ಜಾಸ್ತಿ ದೊಡ್ಡ ರೆಸಿಪಿ ಏನಲ್ಲ, ಸಿಂಪಲಾಗಿ ಮಸಾಲ ಇಡ್ಲಿ ಮಾಡಿ ಕೊಡಬಹುದು. ಇದೇ ಥರ ಉಳಿದಿರೋ ಇಡ್ಲಿಯಲ್ಲಿ ಬೇರೆ ಬೇರೆ ರೆಸಿಪಿ ಮಾಡಲಿಕ್ಕಾಗುತ್ತೆ, ನನಗೆ ಗೊತ್ತು ಕೆಲವೊಂದು, ನಾನು ಮಾಡಿ ತೋರಿಸ್ತೀನಿ ಫ್ಯೂಚರ್ ವೀಡಿಯೋಸ್ಗಳಲ್ಲಿ. ಓಕೆ, ಚೆನ್ನಾಗಿ ಬೇಕು ಅಂತ ಹೇಳಿದ್ರೆ ನೀವು ಫುಲ್ ಇಡ್ಲಿಗೂ ಮಾಡಬಹುದು. ತುಪ್ಪ ಹಾಕಿ ಡೈರೆಕ್ಟ್ ಫುಲ್ ಇಡ್ಲಿಗೆ ತುಪ್ಪ ಹಾಕಿ ಈ ಮಸಾಲೆ ಇಡ್ಲಿ ಅಥವಾ ಮಸಾಲೆ ಏನು ಪೌಡ್ರ್ ಇದೆ ಇಡ್ಲಿ ಮಸಾಲ, ಅದನ್ನು ಡೈರೆಕ್ಟ್ ಹಾಕಿ ಕೂಡ ಮಾಡ್ಬೋದು. ಓಕೆ, ಡೆಫಿನೆಟ್ಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ಚಟ್ನಿ ಕೂಡ ಈ ಒಂದು ಕೋಕೋನಟ್ ಚಟ್ನಿ ಇದ್ದರೆ ಇಲ್ಲ. ಸೊ ಇದಿಷ್ಟು ಈ ಒಂದು ಮಸಾಲ ಇಡ್ಲಿ ರೆಸಿಪಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ಬೇರೆ ಇದೇ ರೀತಿಯ ಕುಕಿಂಗ್ ರೆಸಿಪೀಸ್ಗಳಿಗಾಗಿ, ವ್ಲಾಗ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನದಲ್ಲಿ.